ದಾನಿಗಳಿಂದ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದಿನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣವೆ ನಾರಾಯಣಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮೀಣ ಭಾಗದ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸದ ಏಳಿಗೆಗಾಗಿ ಅನುಕೂಲವಾಗಲಿ ಅಂತ ಪುಸ್ತಕ, ಬ್ಯಾಗ್ಗಳು ದಾನಿಗಳಾದ ರಾಮ್ ಸಾಗರ್ ವಿತರಣೆ ಮಾಡಿದರು. ನಾವು ಒಂದು 5-6 ವರ್ಷದಿಂದ ವರ್ಷ ನಮ್ಮ ಸ್ಕೂಲ್ಗೆ ಅಂತೇಳಿ ಬಡವರಲ್ಲಿ ಆಯ್ಕೆ ಮಾಡಿಕೊಂಡು ಅವ್ರಿಗೆಲ್ಲ ಪುಸ್ತಕ, ಬ್ಯಾಗು ಎಲ್ಲನೂ ಉಚಿತವಾಗಿರ್ತದೆ. ಇದು ಉದ್ದೇಶ ಅಂದರೆ ಏನಿಲ್ಲ, ಇಂದಿನ ಮಕ್ಕಳ ಮುಂದಿನ ಪ್ರಜೆಗಳಂತ ಹೇಳ್ತಾರೆ. ಅಂಬೇಡ್ಕರ್ ಅವರು ಅದರ ಸಿದ್ಧಾಂತಗಳನ್ನ ಫಾಲೋ ಮಾಡ್ತಾರೆ. ಮಕ್ಕಳು ಇವತ್ತು ಎಷ್ಟು ಕಲಿತರೆ ಮುಂದಕ್ಕೆ ಅಷ್ಟು ಬೆಳಿಬೋದು, ಅಷ್ಟು ಒಳ್ಳೆಯ ಗುಣ, ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಕಲ್ಚರ್ ಕಲಿಬೋದು ಅಂತೇಳಿ ಒಂದು ಇದರಿಂದ ಎಲ್ಲರೂ ವಿಜ್ಞಾನ ಎಲ್ಲೂ ಬೆಳೆದಿರ ಚೆನ್ನಾಗಿ ಓದ್ಕೊಂಡಿರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ ಹೊರತು ಇನ್ನು ಯಾವುದೇ ಒಂದು ಬೇರೆ ಏನೂ ಇಲ್ಲ. ಅದರಿಂದ ನಾನು ವರ್ಷ ನಮ್ಮ ಸ್ಕೂಲಿಗೆ ಆಯ್ಕೆ ಮಾಡಿಕೊಂಡು ಉಚಿತವಾಗಿ ಸರಿ. ಅದು ಕಣವೆ ಅಂತ ಮುದ್ದನಹಳ್ಳಿ ಗ್ರಾಮ ಪಂಚಾಯತಿ ಬರುತ್ತೆ. ಇಲ್ಲಿ 1 to 5th ಸ್ಟ್ಯಾಂಡರ್ಡ್ ಮಕ್ಕಳಿದ್ದಾರೆ. ಎಲ್ಲರಿಗೂ ಬ್ಯಾಗನ್ನು ಮುಗಿಸ್ಕೊಟ್ಟಿದ್ದೀವಿ. ಹ್ಞೂ ಸರ್. ಯಾಕೆ ಸರ್ ಮಕ್ಕಳಿಗೆ ಈ ಥರ ಆಯ್ಕೆ ಮಾಡಿಕೊಂಡು ಕೊಟ್ಟಿದ್ದೀರಾ ಸರ್? ಮಕ್ಕಳು ಅಂದರೆ ಇವಾಗಿಂದ ಅವರು ಬೆಳೆಯೋ ಏಜಲ್ಲಿ ಮೈಂಡ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಈ ಏಜಲ್ಲಿ ಅವ್ರು ಚೆನ್ನಾಗಿ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿ ಹೋದರೆ ಮುಂದೆ ಒಂದು ಅವ್ರ ಮನೆಗೂ ಆಗಲಿ ಸಮಾಜಕ್ಕಾಗಲಿ ಒಂದು ಒಳ್ಳೆಯ ಒಂದು ಮೆಸೇಜ್ ಬರುತ್ತೆ. ಓದೋದ್ರಲ್ಲಿ ಹೆಚ್ಚು ಗಮನ ಕೊಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವರಿಗೆ ಈ ಒಂದು ವ್ಯವಸ್ಥೆ ಮಾಡ್ತಾರೆ. ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ ಸರ್? ನಾನು ಸುಮಾರು 4-5 ವರ್ಷದಿಂದ ಕೊಡ್ತಾ ಇದ್ದೀನಿ ಸರ್. ಇದು ಒಂದೇ ಊರಲ್ಲೋ ಮತ್ತು ಬೇರೆ ಬಡವ ಸ್ಕೂಲಲ್ಲಿ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ತಿಳ್ಕೊಂಡು ನಮ್ಮ ಅಕ್ಕವರಿದ್ದಾರೆ. ಅವ್ರು ನಮ್ಮ ಅಕ್ಕವ್ರ ಮುಖಾಂತರ ಯಾವ ಊರಲ್ಲಿ ಬಡವರು ಹೆಚ್ಚಿಗೆ ಇರ್ತಾರೆ ಆ ಊರುಗಳಲ್ಲಿ ನಾನು ಉಚಿತವಾಗಿ ಪುಸ್ತಕ ಬ್ಯಾಗ್ ಮುಂದೇನೂ ಇದೇ ಥರ ಮಾಡ್ತೀರಾ ಸರ್? ಇದೇನೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸ್ಕೂಲ್ಗಳಲ್ಲಿ ಕೊಡಬೇಕಂತೇಳಿ ಭಗವಂತನೆಲ್ಲ ಮತ್ತು ಜನರಲ್ಲೂ ನಾನು ಆಶೀರ್ವಾದ ಸಿಗಲಿ ಅಂತ ನಾನು ಹೇಳಬೇಕು. ನಂತರ ಪತ್ರಿಕೆ ಮತ್ತು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ರು. ನಾವು ಮಾಡಿದ ದಾನ ಧರ್ಮ ಇನ್ನು ಒಬ್ಬರಿಗೆ ಸಹಾಯವಾಗಬೇಕು, ಬಡ ಮಕ್ಕಳಿಗೆ ಬೆಳೆಯಲು ದಾರಿದೀಪವಾಗಬೇಕು. ಬರೀ ಸರ್ಕಾರಿ ಶಾಲೆಗಳಲ್ಲಿ ಬಡ ವಿದ್ಯಾರ್ಥಿಗಳು ಇದ್ರೆ ನಮ್ಮ ಜಿಲ್ಲೆಯಲ್ಲಿ ತಿಳಿಸಿ, ನಾವು ಸಹಾಯ ಮಾಡ್ತೇವೆ ಅಂತ ಹೇಳಿದ್ರು. ಸರ್, ಇವತ್ತು ನಮ್ಮ ಶಾಲೆಗೆ ಸುಮಾರು ಒಂದು ವಾರದ ಮುಂಚೆನೆ ಫೋನ್ ಮಾಡಿ, ಸರ್ ಈ ಥರ ಸ್ಕೂಲ್ಗೆ ಮಕ್ಕಳು ಎಷ್ಟು ಜನ ಇದ್ದಾರೆ ಏನು ಕತೆ ಅಂತ ಹೇಳಿದಾಗ ನಮ್ಮ ಸ್ಕೂಲಲ್ಲಿ ಈ ಥರ 15 ಜನ ಇದ್ದಾರೆ, ಎಲ್ಲ ಬಡ ಮಕ್ಕಳೇ, ಜೊತೆಗೆ ಇಲ್ಲಿ ಕ್ರಷರ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಕ್ಕಳೇ ನಮ್ಮ ಶಾಲೆಗೆ ಬರ್ತಕ್ಕಂಥವ್ರು. ಪ್ರತಿ ವರ್ಷವೂ ನಾವು ಈ ಶಾಲೆಗೆ ಈ ಥರ ದಾನಿಗಳ ಹತ್ರ ಬ್ಯಾಗ್ಸು, ಬುಕ್ಸು ಮತ್ತು ಬಟ್ಟೆ ಎಲ್ಲ ಕೊಡಿಸಿ ಮಕ್ಕಳಿಗೆ ಹಂಚ್ತಾ ಇರ್ತೀವಿ. ಅದೇ ರೀತಿ ಈ ವರ್ಷವೂ ರಾಮ್ ಸಾಗರ್ ಅವರು ಅವರೇ ಇಂಡಿವಿಜುವಲಿ ಬಂದು ನಾವು ಈ ಥರ ಬ್ಯಾಗು ಪುಸ್ತಕಗಳನ್ನು ಕೊಡ್ತೀವಂತ ಹೇಳಿದಾಗ ಅವ್ರಿಗೆ ಖುಷಿ ಆಯಿತು. ಅವರೇ ಇವತ್ತು ಇಲ್ಲಿ ಈ ಒಂದು ಶಾಲೆಗೆ ಬಂದು ಈ ಪಠ್ಯ ಪುಸ್ತಕಗಳನ್ನು ಹಂಚಿದ್ದಕ್ಕೆ ಬಹಳ ನಮಗೂ ಖುಷಿ ಆಗ್ತಾ ಇದೆ. ನಮ್ಮ ಶಾಲೆಯ ಪರವಾಗಿ ಮತ್ತು ಊರಿನ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಮಾಧಬಾಬು, ಕೃಷ್ಣ, ಪವನ್, ಸೀನಾ, ರವಿ ಮತ್ತಿತರರು ಹಾಜರಿದ್ದರು. ಗಗನ್, ನ್ಯೂಸ್ 81 ಪಬ್ಲಿಕ್, ಚಿಕ್ಕಬಳ್ಳಾಪುರ. ರಾಮ
ನೋಟ್ಸು ಕೊಡೋದಕ್ಕೋಸ್ಕರ ಚಿಕ್ಕಬಳ್ಳಾಪುರ ನಗರದಿಂದ ಶ್ರೀ ರಾಮ್ ಸಾಗರ್ ಅವರ ತಂಡದವರು ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡು ಪಠ್ಯಪುಸ್ತಕಗಳನ್ನು ಕೊಡೋದಕ್ಕೆ ಬಂದಿರ್ತಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ